ವಿಷಯದಲ್ಲಿ ನಾವುಗಳು 2019ರ ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಫಸ್ಟ್ ಪಾರ್ಟ್ ಅಲ್ಲಿ ನಾವೇನು ಮಾಡಿದ್ದೀವಿ, 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನು ಮುಂದುವರಿದ ಭಾಗವಾಗಿ 3, 4 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೇನು ಮಾಡೋಣ ನೋಡೋಣ. ಇದಕ್ಕಿಂತ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ SS ಆಗಿರ್ಬೋದು ಮತ್ತು ಹಿಂದಿ ಆಗಿರ್ಬೋದು ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳಿದ್ದಾವೆ, ತಪ್ಪದೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ಸಹಿತ ಪೋಸ್ಟ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಈ ದಿನದ 2019ರ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳ 2ನೇ ಭಾಗದಲ್ಲಿ ಮುಖ್ಯ ಪ್ರಶ್ನೆ 5 ಇತ್ತು. ಕೆಳಗಿನ ಪ್ರಶ್ನೆಗಳಿಗೆ 3 ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬಯಸತಕ್ಕಂಥ ಪ್ರಶ್ನೆಗಳಿರ್ತವೆ. 25ನೇ ಪ್ರಶ್ನೆ ಹೀಗಿತ್ತು, बाजार में खरीदारी करते समय किन किन बातों पर ध्यान देना चाहिए ಅಂತ ಇದೆ. ಉತ್ತರ ನೋಡೋದಾದ್ರೆ चीजों की गुणवत्ता, चीजों की मोल भाव, पूरी तरह से सावधानी बरतना चाहिए ಅಂತಕ್ಕಂಥದ್ದು ಉತ್ತರ ಇತ್ತು. 26 गिल्लू लेखिका के प्रति किस प्रकार आकर्षित था कैसे ಅಂತ ಕೇಳಿದ್ದಾರೆ. लेखिका का ध्यान आकर्षित करने के लिए गिल्लू उनके पैर तक आकर सर से पर्दे पर चढ़ जाता था और उसी तेजी से उतरता था. यह क्रम तब तक चलता था जब तक लेखिका उसे पकड़ने के लिए न उठती ಅಂತಕ್ಕಂಥದ್ದು ಈ ಕ್ವಶನ್ ಆನ್ಸರ್ ಇತ್ತು. ಇವೆಲ್ಲ 3 ಮಾರ್ಕ್ಸಿನ ಕ್ವಶನ್ ಆನ್ಸರ್ ಇದ್ದಾವೆ. 3 ರಿಂದ 4 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. पंडित राजकिशोर ने बसंत की किस प्रकार मदद की. उत्तर बसंत को 2 पैसे देने जाते हैं. बसंत के आग्रह पर जरूरत न होने पर भी छलनी लेते हैं. प्रताप से बसंत की मोटर दुर्घटना के बारे में समझकर दुखी होते हैं. प्रताप के साथ भीखू अहीर के घर जाते हैं. डॉक्टर वर्मा को बुलाकर इलाज करवाते हैं. एम्बुलेंस के लिए फोन भी करते हैं ಅಂತಕ್ಕಂಥದ್ದು ಇದೆಲ್ಲ ಪಂಡಿತ್ ರಾಜ್ಕಿಶೋರ್ ಬಸಂತನಿಗೆ ಮಾಡಿರ್ತಕ್ಕಂಥ ಮದದ್ ಅಂದ್ರೆ ಸಹಾಯತ ಹೆಲ್ಪ್. ಮುಂದಿನ ಪ್ರಶ್ನೆ जैनुलाब्दीन का व्यक्तित्व कैसा था. उत्तर औपचारिक शिक्षा नहीं हुई थी, न ही वे बहुत धनी व्यक्ति थे. इसके बावजूद भी वे बुद्धिमान व्यक्ति थे. उनमें उदारता की सच्ची भावना थी. आडंबरहीन व्यक्ति थे. सभी अनावश्यक एवं ऐशो आराम वाली चीजों से दूर रहते थे ಅಂತಕ್ಕಂಥದ್ದು 28ನೇ ಪ್ರಶ್ನೆಗೆ ಉತ್ತರ ಇತ್ತು. 29 ಪ್ರಕೃತಿ पर मनुष्य ने किस प्रकार करनी है ಅಂತ ಇದೆ. ಸೊ ಕ್ವಶನ್ ತಪ್ಪಿದೆ ಇದು. ಸೊ ಹೇಗಾಗಬೇಕಾಗಿತ್ತಪ್ಪ ಅಂದ್ರೆ ಪ್ರಕೃತಿನೇ ಮನುಷ್ಯ पर किस प्रकार विजय प्राप्त किया है ಆಗಬೇಕಾಗಿತ್ತು, ಅಥವಾ क्या क्या विजय प्राप्त किया है ಅನ್ನೋದನ್ನ ಸಹಿತ ಕ್ವಶನ್ಸ್ ಆಗಬೇಕಾಗಿತ್ತು. ಉತ್ತರ ನೋಡುವ. आज के मनुष्य ने प्रकृति पर सर्वत्र विजय प्राप्त कर उस पर आसीन हुआ है. मनुष्य के करों में वारी, विद्युत और भाप बंधे हुए हैं. मनुष्य के हुक्म के अनुसार पवन का ताप चढ़ और उतर रहा है. मनुष्य सरितगिरी और सिंधु को एक समान लांग सकता है ಅಂತಕ್ಕಂಥದ್ದು आंसर इತ್ತು. नेक्स्ट लेखिका ने गिल्लू का उपचार कैसे किया. गिल्लू के लघुघात को काकद्वयी 2 घाव कर दिए थे. गिल्लू को हौले से उठाकर अपने कमरे में लाई. रक्त पोंछकर पेंसिलिन का मरहम लगाई. कई घंटे के उपचार के बाद उसके मुंह में एक बूंद पानी भी टपकाई ಅಂತಕ್ಕಂಥದ್ದು 30ನೇ ಪ್ರಶ್ನೆಗೆ ಉತ್ತರ ಇತ್ತು. 31 उम्र में जलालुद्दीन कलाम से बड़े होने पर भी अंतरंग मित्र कैसे बने. उत्तर नोड़ी. कलाम से अहमद जलालुद्दीन 15 साल बड़े थे. वे कलाम को आज़ाद कहकर पुकारा करते थे. वे दोनों रोजाना शाम को घूमने जाते थे. वे दोनों आध्यात्मिक विषयों पर बातें करते थे ಅಂತಕ್ಕಂಥದ್ದು ಆನ್ಸರ್ ಇತ್ತು. 32ರಲ್ಲಿ ತುಳಸಿ ಸಾತಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ ಸಾಹಸ ಸುಕೃತಿ ಸುಸತ್ಯವ್ರತ ರಾಮ ಭರೋಸೋ ಏಕ ಈ ದೋಹಾದ ಭಾವಾರ್ಥವನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ನೋಡಿ, ಭಾವಾರ್ಥದಲ್ಲಿ ಬರಿಬೇಕಾದ್ರೆ ಏನೆಲ್ಲ ಬರಿಬೇಕು ಅನ್ನೋದನ್ನ ತಮಗೆ ಸ್ಟೆಪ್ಸ್ ಗೊತ್ತಿದ್ದಾವೆ. ತಾವು ನಮ್ಮ ವಿಡಿಯೋಗಳನ್ನು ನೋಡಬೇಕು. ತುಳಸಿಕೆ ದೋಹೆ ಪ್ರಶ್ನೋತ್ತರಲ್ಲಿ ಎಲ್ಲ ನಾವು ಡೀಟೇಲ್ ಕೊಟ್ಟಿದ್ದೀವಿ. आंसर्स ಏನಿದೆ ಅಂತಂದ್ರೆ प्रस्तुत दोहे में तुलसीदास जी कहते हैं कि मनुष्य पर जब विपत्ति पड़ती है तब विद्या विनय तथा विवेक ही उसके साथ निभाते हैं. जो राम पर भरोसा करता है वह साहसी सत्यव्रती और सुकृतवान बनता है ಅಂತಕ್ಕಂಥದ್ದು ಏನಿತ್ತು ವಿದ್ಯಾರ್ಥಿಗಳೇ, ಈ ದೋಹಾದ ಭಾವಾರ್ಥ ಇತ್ತು. ಮುಂದಿನ ಪ್ರಶ್ನೆ ಅನುವಾದವನ್ನು ಮಾಡಬೇಕಿತ್ತು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ. ಮೊದಲು ಗದ್ಯಾಂಶ ನೋಡುವ ಹಿಂದಿಯಲ್ಲಿ ಏನಿದೆ ಅಂತ. इसकी आयु लगभग 12 वर्ष की है. वह बटन, दिया सलाई और छलनी बेचकर अपना जीवन बिताता था. वह बहुत ही स्वाभिमानी था ಅಂತಕ್ಕಂಥದ್ದು ಇದು ಇತ್ತು. ಸೊ ನಾವು ಏನು ಮಾಡಬೇಕಾಗಿತ್ತು, ಇದನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನಾವು ಏನು ಮಾಡಬೇಕಾಗದಪ್ಪ ಅಂತಂದ್ರೆ ಬರಿಬೇಕಾಗದ. ನೋಡಿ,
ಈತನ ವಯಸ್ಸು ಸುಮಾರು 12 ವರ್ಷ ಇದೆ. ಅವನು ಬಟನ್, ಬೆಂಕಿಪೊಟ್ಟ ಮತ್ತು ಚಾನಿಗೆ ಮಾರಿ ತನ್ನ ಜೀವನ ನಡೆಸುತ್ತಿದ್ದ. ಆತ ತುಂಬಾ ಸ್ವಾಭಿಮಾನಿ ಹುಡುಗನಾಗಿದ್ದ ಅಂದ್ರೆ ಬರೀಬಹುದಾಗಿತ್ತು. ನೆಕ್ಸ್ಟ್, ಈ ಪ್ರಶ್ನೆಗಳಿಗೆ 5 वाक्यों में उत्तर लिखे. 5-6 वाक्यों उत्तरಗಳನ್ನು ಬರೀಬೇಕು. सूचना व संचार के क्षेत्र में इंटरनेट का क्या महत्व है ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ, इंटरनेट द्वारा पल भर में बिना ज़्यादा खर्च किए कोई भी विचार, स्थिर चित्र और वीडियो चित्र को भेज सकते हैं और चाहे पुस्तकालय के एक किताब के विषय को भी दुनिया के कई जगह में कम समय में भेज सकते हैं. इंटरनेट बिना सूचना व संचार दोनों ही क्षेत्र ठप पड़ जाते हैं ಅಂತಕ್ಕಂಥದ್ದು ಉತ್ತರ ಇತ್ತು. ನೆಕ್ಸ್ಟ್, ಇಲ್ಲಿ ಇನ್ನೊಂದು 4 अंकಕ್ಕೆ 2 ಕ್ವೆಶ್ಚನ್ ಇರ್ತವೆ. 2ರಲ್ಲಿ 1 ಬರೆಯೋದು. 6 ಕ್ವೆಶ್ಚನ್ ಇರ್ತದೆ. इंटरनेट मानव के लिए वरदान है कैसे ಅಂತ ಕೇಳಿದ್ದಾರೆ. सो इंटरनेट ದಿಂದ एस सूचना, वीडियो ಮತ್ತು स्थिर चित्र भेज सकते हैं. दुनिया के किसी भी जगह पर जितनी भी रकम भेज सकते हैं. पारदर्शी प्रशासन कर सकते हैं ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನ 35ರಲ್ಲಿ ಪದ್ಯ ಪೂರ್ಣ ಮಾಡಬೇಕಿತ್ತು. ಎಸ್ हरे भरे है खेत सुहाने, फल फूलों से युतवन उपवन, तेरे अंदर भरा हुआ है खनिजों का कितना व्यापक धन ಅಂತಕ್ಕಂಥದ್ದು ಫಸ್ಟ್ ಪದ್ಯದನೇ ಈ 4 ಸಾಲುಗಳನ್ನು ತಮಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನ ಈ ಗದ್ಯಾಂಶ ಕೊಟ್ಟಿದ್ರು. ಈ ಗದ್ಯಾಂಶವನ್ನು ತಾವು ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಬೇಕು. ಈ ಗದ್ಯಾಂಶ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳಿದ್ದಾವೆ. दूरदर्शन कैसा साधन है? दूरदर्शन एक महत्वपूर्ण साधन है. दूरदर्शन से क्या क्या कर सकते हैं ಅಂತ ಇದೆ. दूरदर्शन द्वारा सुनने के साथ साथ देख भी जा सकते हैं. ಮೂರನೇದು, दूरदर्शन मनोरंजन के साथ किसका स्रोत है ಅಂತ ಕೇಳಿದ್ದಾರೆ. ज्ञान का भी स्रोत है ಅಂತಕ್ಕಂಥದ್ದನ್ನು ಬರೀಬೇಕಿತ್ತು. दूरदर्शन किसके प्रचार प्रसार में सहायक होता है ಅಂತ ಇದೆ. सभ्यता व संस्कृति के प्रचार प्रसार में सहायक होता है ಅಂತಕ್ಕಂಥದ್ದು ಗದ್ಯಾಂಶದ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು. ಇನ್ನ ಇಂಟರ್ನೆಟ್ ಸೆ ಲಾಭ ಅಂತಕ್ಕಂಥ ವಿಷಯದ ಬಗ್ಗೆ 12ರಿಂದ 15 ವಾಕ್ಯಕ್ಕೆ ನಿಬಂಧ ಕೇಳಿದ್ದಾರೆ. ಇದು 4 ಅಂಕ. ಈ ಕ್ವಶನ್ಸ್ ಫಿಕ್ಸ್ ಇರ್ತಾವೆ, ಯಾಕಂದ್ರೆ ಪದೇ ಪದೇ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇದ್ದಾವೆ. ಇವುಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಫಸ್ಟ್ ಒಂದು ಕೊಟೇಶನ್ ಬರ್ಕೊಡ್ರಿ. ಇಂಟರ್ನೆಟ್ ವರದಾನ ಹೇತು ಅಭಿಶಾಪ್ ಭಿ ಅಂತ. ಮುಂದೆ ಪ್ರಸ್ತಾವನಾದಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಒಂದು 3ರಿಂದ 4 ಸಾಲುಗಳನ್ನಾದರೂ ವಿದ್ಯಾರ್ಥಿಗಳು ತಾವುಗಳು ಬರಲೇಬೇಕು. ಪಾಸ್ ಮಾಡಿ ಇದನ್ನ ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮುಂದೆ ಇಂಟರ್ನೆಟ್ನ ಲಾಭವನ್ನು ಬರೀಬೇಕು. ಇಂಟರ್ನೆಟ್ನ ಲಾಭದ ನಿಬಂಧದಲ್ಲಿ ಪ್ರಸ್ತಾವನ ಆದ ಕೂಡಲೇ ಅರ್ಥ ಅಂದ್ರೆ ಅದರದೇ ಆಗಿರ್ತಕ್ಕಂಥ ಅರ್ಥವನ್ನು ಹೇಳ್ತಕ್ಕಂಥ 1-2 ಡೆಫಿನೇಷನ್ಸ್ಗಳನ್ನು ಬರೀಬೇಕು. ಮುಂದೆ ಇಂಟರ್ನೆಟ್ನ ಲಾಭದಲ್ಲಿ ತಾವೇನು ಮಾಡಬೇಕು, ಒಂದು 6-7 ಸಾಲುಗಳನ್ನು ಇಂಟರ್ನೆಟ್ನ ಲಾಭಗಳನ್ನು ಏನು ಮಾಡಬೇಕಪ್ಪ ಅಂದರೆ ಬರೆದ್ರೆ ಅದು ಆಗ್ತದೆ. ಇನ್ನು ಮುಂದೆ ಲಾಭದ ನಂತರ ಏನು ಬರೀಬೇಕಪ್ಪ ಅಂದರೆ ಹಾನಿಗಳನ್ನು ಬರೀಬೇಕು. ಇಂಟರ್ನೆಟ್ನ ಬಳಕೆಯಿಂದ ಆಗ್ತಕ್ಕಂಥ ಹಾನಿಗಳು. ಪಾಸ್ ಮಾಡಿ ಬರ್ಕೋಬೇಕು. ಲಾಸ್ಟ್ ಉಪಸಂಹಾರ ಅದನ್ನು ಕನ್ಕ್ಲೂಷನ್ ಸಹಿತ ಮಾಡಿದರೆ ತಮಗೆ ಏನು ಮಾಡ್ತಾರಪ್ಪ ಅಂದರೆ 4 ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 38, ನಿಮ್ನಲಿಖಿತ ಕಿಸಿ ಏಕ್ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಚುಟ್ಟಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು ಕೂಡ 5 ಅಂಕಕ್ಕೆ ಕೇಳ್ತಾರೆ. ಇದನ್ನ ಫಾರ್ಮೇಟ್ ನೋಡ್ಕೊಡ್ರಿ. ಫಾರ್ಮೇಟ್ ಬರ್ದಿದ್ದೆ ಆದರೆ 3 ಮಾರ್ಕ್ಸ್ ಕೊಡ್ತಾರೆ. ಅಲ್ಲಿ ವಿಷಯಗಳನ್ನು ಸ್ವಲ್ಪ ಹಾಕಿದ್ರೆ 5 ಅಂಕಗಳು ಬರ್ತವೆ. ಇಲ್ಲಿ ಸ್ಥಾನ ಮತ್ತು ದಿನಾಂಕ ಬರೀಬೇಕು. ಆಮೇಲೆ ಪ್ರೇಷಕ್ ಬರೀಬೇಕು. ಪ್ರೇಷಕ್ ಅದರ ನಂತರ ಸೇವಾ ಮೇ ಬರೀಬೇಕು. ಆದರಣೀಯ ಮಹೋದಯ ಅಂತ ಹಾಕಬೇಕು. ಮುಂದೆ ವಿಷಯ ಬರೀಬೇಕು. ಆಮೇಲೆ ಅವ್ರ ವಿಷಯ ಆಲ್ರೆಡಿ ಕೊಟ್ಟಿದ್ದಾರೆ. ಏನಿತ್ತು ಅಂತಂದ್ರೆ ಬಹನ್ ಕಿ ಶಾದಿ ಕಾ ಕಾರಣ ದೇತೆ ಹುಯೆ ಅಂತ ಕೇಳಿದ್ದಾರೆ. ಅಂದ್ರೆ ನಿಮ್ಮ ಸಹೋದರಿಯ ಮದುವೆಗೆ ತಾವೆಲ್ಲ ಹೋಗ್ಬೇಕು ಅನ್ನೋದನ್ನ ಕಾರಣ ಕೊಟ್ಟು ವರ್ಗ ಶಿಕ್ಷಕರಿಗೆ ಪತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಪ್ರಧಾನ ಅಧ್ಯಾಪಕ ಅಂತ ಐತಲ್ಲ, ಇಲ್ಲಿ ಕಕ್ಷಾ ಅಧ್ಯಾಪಕ ಅಂತಾನೆ ಬರೀಬೇಕು. ಯಾಕಂದ್ರೆ ಅವ್ರಿಗೆ ಹೇಳಿದ್ದಾರೆ ಕಕ್ಷಾ ಅಧ್ಯಾಪಕ ಅಂದ್ರೆ ಕ್ಲಾಸ್ ಟೀಚರ್, ಪ್ರಧಾನ ಅಧ್ಯಾಪಕ ಅಂದ್ರೆ ಹೆಡ್ ಮಾಸ್ಟರ್. ಅಲ್ಲಿ ಇಲ್ಲಿ ಕಕ್ಷಾ ಅಧ್ಯಾಪಕ ಅಂತ ತಾವು ಹಾಕಿನೇ ಅದನ್ನ ಪತ್ರವನ್ನ ಬರೀಬೇಕು. ಎಸ್. ನೆಕ್ಸ್ಟ್ ಇದು ಪತ್ರದ ಮುಖ್ಯವಾಗಿರ್ತಕ್ಕಂಥ ಭಾಗ. ಇಲ್ಲಿ 3 ದಿನ ಇದೆ. ಅದನ್ನ ಮೆನ್ಷನ್ ಮಾಡಿದೀವಿ. ಅದನ್ನು ನೋಡ್ಕೊಡ್ರಿ. ಲಾಸ್ಟ್ಗೆ ಇಲ್ಲಿ ಏನು ಮಾಡಬೇಕು, ನಿಮ್ಮ ಹೆಸರು, ನಿಮ್ಮ ಪಾಲಕರ ಸಹಿಯನ್ನು ಬರೆದ್ರೆ ಪತ್ರ ಆಗ್ತದೆ. ಇದಕ್ಕೆ 5 ಅಂಕಗಳು ಸಿಗ್ತವೆ. ಲಾಸ್ಟ್ ಕ್ವಶನ್ಗಳಲ್ಲಿ ಪಾಸ್ ಮಾಡಿ ಅವುಗಳನ್ನು ತಪ್ಪದೆ ಬರ್ಕೊಡ್ರಿ ಅಂತ ಹೇಳ್ತಾ ಇಷ್ಟಿತ್ತು 2019ರ 3, 4, 5 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಗಳ ಒಂದು ಭಾಗಗಳನ್ನು. ಫಸ್ಟ್ ಭಾಗವನ್ನು ಸಹಿತ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಕ್ವಶನ್ ಪೇಪರ್ ಅಂತ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಅಲ್ಲಿವರೆಗೂ ಬಾಯ್.